ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವ ಸ್ವಾಮಿ. ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತನ್ನು ನೀಡಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಮಾನವೀಯತೆಯನ್ನು ಮೆರೆಯುವಲ್ಲಿ ಮೊದಲು ಯಾರಾದರೂ ಗುರುಗಳು ಇದ್ದಾರೆ ಎಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮಾತ್ರ ಎಂದು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿದರು. ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮೈಸೂರು ಮಹಾನಗರ ಪಾಲಿಕೆ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತ್ಯೋತ್ಸವ ಸಮಿತಿಯ ಸಹಯೋಗದೊಂದಿಗೆ ಕರ್ನಾಟಕ ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 171ನೇ ವರ್ಷದ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡುವುದರ ಮೂಲಕ ಸಾಮಾಜಿಕ ಕಳಕಳಿಯನ್ನು ಹೆಚ್ಚು ಹೊಂದಿದ್ದರು. ಕೇರಳದಲ್ಲಿ ಸಾಕ್ಷರತೆ 99% ಪ್ರಗತಿ ಸಾಧಿಸಿದೆ ಎಂದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಎಂದು ಅವರು ತಿಳಿಸಿದರು. ವಿಧಾನ ಪರಿಷತ್ತಿನ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅವರು ಮಾತನಾಡಿ, ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಕೇರಳ ರಾಜ್ಯವನ್ನು ಸವಾಲನ್ನಾಗಿ ತೆಗೆದುಕೊಂಡು ಉತ್ತಮ ಸಮಾಜವನ್ನು ಕಟ್ಟಿರುವುದು ಬಹಳ ರೋಮಾಂಚನವಾದದ್ದು. ಸಮಾಜದ ತಾರತಮ್ಯವನ್ನು ಕಡಿಮೆ ಮಾಡಲು ಇಡೀ ಜೀವನವನ್ನು ಮುಡಿಪಾಗಿ ಇಟ್ಟವರು ಬ್ರಹ್ಮಶ್ರೀ ನಾರಾಯಣ ಗುರು. ಕರ್ನಾಟಕದಲ್ಲಿ ಹೇಗೆ ಬಸವಣ್ಣನವರು ಹುಟ್ಟಿದ್ದರೋ ಹಾಗೆಯೇ ಕೇರಳದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಜನಿಸಿದ್ದಾರೆ ಎಂದು ಹೇಳಿದರು. ದೇವರು ಒಬ್ಬನೇ. ಭಕ್ತಿ ಮತ್ತು ಮನುಷ್ಯನ ನಡುವೆ ಯಾವುದೇ ಭೇದ ಇರುವುದಿಲ್ಲ. ಶಿಕ್ಷಣ, ರಾಜಕೀಯ, ಧಾರ್ಮಿಕ ಯಾವುದೇ ಕ್ಷೇತ್ರದಲ್ಲಾದರೂ ಸರಿಯೇ ಕಷ್ಟಪಟ್ಟು ದುಡಿಯಬೇಕು, ಶ್ರಮ ವಹಿಸಬೇಕು ಎಂದು ಹೇಳಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಎಂದು ಹೇಳಿದರು. ವಿಧಾನ ಪರಿಷತ್ತಿನ ಸದಸ್ಯರಾದ CN ಮಂಜೇಗೌಡ ಅವರು ಮಾತನಾಡಿ, ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಮಗೆ ಕೊಟ್ಟಿರುವಂತಹ ಕೊಡುಗೆಗಳು ಸ್ಮರಣೀಯವಾದದ್ದು. ಅವರು ನಡೆದು ಬಂದ ಹಾದಿಯಲ್ಲಿ ನಾವು ನಡೆದುಕೊಂಡು ಬರಬೇಕು. ನಮ್ಮ ಸಮಾಜದಲ್ಲಿ ಒಗ್ಗಟ್ಟು ಎನ್ನುವುದು ಬಹಳ ಮುಖ್ಯ. ಆದ್ದರಿಂದ ನಾವೆಲ್ಲರೂ ಒಗ್ಗಟ್ಟಿನಿಂದ ಬದುಕಬೇಕು, ಎಲ್ಲರನ್ನೂ ಸಮಾನತೆಯಿಂದ ಕಾಣಬೇಕು ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ SSLC ಹಾಗೂ PUCಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಆರ್ಯ ಈಡಿಗರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ MK ಪೋತರಾಜ್, ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ M ತಿಮ್ಮೇಗೌಡ, ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ P ದೇವರಾಜು, ಮೈಸೂರು ಆರ್ಯ ಈಡಿಗರ ಮಹಿಳಾ ಸಂಘದ ಅಧ್ಯಕ್ಷರಾದ ಸರೋಜಮ್ಮ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಮನವೆಂಬ ಪುಷ್ಪವನ್ನು ಪರಮಾತ್ಮನಿಗೆ ಅರ್ಪಿಸು, ಜೀವಿತ ಅಂತ್ಯಗೊಳಿಸು ಅಂದರೆ ಪರಮಾತ್ಮ ಪ್ರಾಪ್ತಿಯನ್ನು ಹೊಂದು, ಅದರಿಂದ ಅಸಾಧ್ಯವೋ ವನ ಪುಷ್ಪಗಳನ್ನು ಕೊಯ್ದು ಭಕ್ತಿಯಿಂದ ಪರಮಾತ್ಮನಿಗೆ ಅರ್ಪಿಸಿ ಕೃತಾರ್ಥನಾಗು. ಯಾಕಂದ್ರೆ ಆ ಕಾಲಘಟ್ಟದಲ್ಲಿ ರಾಮ, ಕೃಷ್ಣ, ಗೋವಿಂದ ಎಂಬ ಶಬ್ದವನ್ನು ಉಚ್ಚರಿಸುವ ಅವಕಾಶ, ಅಧಿಕಾರ ಇಲ್ಲದಂತ ಕಾಲ. ದೇವಸ್ಥಾನದ ಎದುರುಗಡೆ ಹೋಗ್ಲಿಕ್ಕಿಲ್ಲ, ರಾಮಕೃಷ್ಣ ಅಂತ ಹೇಳಲಿಕ್ಕಿಲ್ಲ, ಯಾವುದೇ ವ್ಯಕ್ತಿಗೆ ದೇವರ ಹೆಸರನ್ನು ಇಡುವಂತ ಇಲ್ಲ. ಹುಟ್ಟಿದ ಮಗುವಿಗೆ ಹುಳಿ ರಸವನ್ನು ಕುಡಿಸುವ ಸಂಪ್ರದಾಯ. ಯಾಕಂದ್ರೆ ಹುಟ್ಟಿದ ಮಗುವಿಗೆ ಒಂದು ಬಿಂದು ಹುಳಿ ರಸ ಬಿದ್ದರೆ ಆ ಮಗು ಯಾವತ್ತೂ ಬುದ್ಧಿವಂತನಾಗುವುದಿಲ್ಲ, ಅದು ಬುದ್ಧಿಹೀನ ಅಂದ್ರೆ ಕಡಿಮೆ ಬುದ್ಧಿ ಆಗ್ತದೆ ಅಂತ ಸಂಪ್ರದಾಯವನ್ನು ಮಾಡಿದಂತ ಕೇವಲ ಇವತ್ತು ವಿದ್ಯೆಯಲ್ಲಿ ಆಗಲಿ ಬುದ್ಧಿಯಲ್ಲಾಗಲಿ ಎಲ್ಲದರಲ್ಲೂ ಕರ್ನಾಟಕದಲ್ಲಿ, ಇಡೀ ಭಾರತ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದ ರಾಜ್ಯ ಆಗಿದೆ. ನಾನು ಕಾಲೇಜಿನಲ್ಲೆಲ್ಲ ಕ್ಲಾಸ್ ಮಾಡಲಿಕ್ಕೆ ಹೋಗಿ ಕೇಳುವುದು, ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರಿಂಟ್ ಆಗುವ ಪೇಪರ್ ಯಾವುದು ಅಂತ. ಆಗ ಇಂಡಿಯನ್ ಎಕ್ಸ್ಪ್ರೆಸ್, ಹಿಂದೂ ಅಂತ ಹೇಳ್ತಾರೆ. ಅಲ್ಲ, ಕಡಿ ಅತ್ಯಂತ ಚಿಕ್ಕ ರಾಜ್ಯ ಕೇರಳದ ಮಲಯಾಳ ಮನೋರಮ. ಯಾಕೆ ಇಷ್ಟು ಚಿಕ್ಕ ರಾಜ್ಯದಲ್ಲಿ ಇಷ್ಟು ಅತ್ಯಂತ ಹೆಚ್ಚು, ಸುಮಾರು 22 ಲಕ್ಷ ಏನೋ ಪ್ರಿಂಟ್ ಆಗ್ತದೆ ಅಂತ ನಾನು ತಿಳಿದೆ. ಅಷ್ಟು ಇಂಗ್ಲಿಷ್ ಪೇಪರ್ ಇಲ್ಲ, ಹಿಂದಿ ಪೇಪರ್ ಪ್ರಿಂಟ್ ಆಗೋದಿಲ್ಲ ಇಡೀ ದೇಶದಲ್ಲಿ. ಕಾರಣ ಏನು? ಸಾಕ್ಷರತೆ. ಅಂಥ ಒಂದು ಸ್ಥಿತಿಗೆ ನೀವು ಕೇರಳದಲ್ಲಿ IAS IPS ಹಿಂದುಳಿದ ವರ್ಗ
ಅದರಲ್ಲೂ ದಲಿತ ವರ್ಗಗಳು ಹೆಚ್ಚು ಇದೆ. ಕಾರಣ ನಾರಾಯಣ ಗುರುಗಳ ಪ್ರಭಾವ, ಆ ಶೈಕ್ಷಣಿಕ ಚಿಂತನೆಗಳು, ಅವಕಾಶಗಳು, ಆ ಪ್ರೋತ್ಸಾಹಗಳು ಅಲ್ಲಿ ಹೆಚ್ಚು ಬಂತು. ಇದಕ್ಕೆಲ್ಲ ಕಾರಣ ನಾರಾಯಣ ಗುರು. ಅಂತ ಮಹಾನ್ ಚಿಂತಕನ ಜನ್ಮದಿನವನ್ನು ಕರ್ನಾಟಕ ಸರ್ಕಾರ ಆಚರಿಸುವಂತಹ ಒಂದು ಇಡೀ ದೇಶದಲ್ಲಿ ಇಲ್ಲದಂತಹ ಒಂದು ಇದನ್ನು ವ್ಯವಸ್ಥೆಯನ್ನು ಮಾಡಿದೆ. ಆದ್ದರಿಂದ ಮೊತ್ತ ಮೊದಲು ಕರ್ನಾಟಕ ರಾಜ್ಯಕ್ಕೆ ಅಭಿನಂದಿಸುತ್ತಾ, ನಿಮ್ಮ ಈ ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ಈ ಆಚರಣಾ ಸಮಿತಿ ಜಿಲ್ಲಾಡಳಿತಕ್ಕೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನೆರಡು ಶತಮಾನದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ, ಶೋಷಣೆಯ ವಿರುದ್ಧ, ಅನಕ್ಷತೆಯ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಮಾಡಿದಂಥ ಮಹಾಪುರುಷರು. ಅಂತಹ ಮನುಕುಲದ ಏಳಿಗೆಗೋಸ್ಕರವಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಂತಹ ನಾರಾಯಣ ಗುರುಗಳ ಜಯಂತಿಯನ್ನ ನಾವೇನಾದರೂ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಈ ಮೈಸೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂದರೆ ಅದಕ್ಕೆ ಮೂಲ ಕಾರಣಕರ್ತರು ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ನಾವು ಯಾವತ್ತೂ ಸಹ ಮರೆಯಬಾರದು. 2016 ಇಸ್ವಿಯಲ್ಲಿ ಸಿದ್ದರಾಮಯ್ಯನವರು ಈ ಜಯಂತಿಯನ್ನು ಸರ್ಕಾರಿ ಜಯಂತಿಯನ್ನ ಆಚರಣೆ ಮಾಡಬೇಕು ಅಂತ ಘೋಷಣೆಯನ್ನ ಮಾಡ್ತಾರೆ. ಅದಕ್ಕೂ ಮುಂಚಿತವಾಗಿ ಸಿದ್ದರಾಮಯ್ಯನವರಿಗೆ ನಾರಾಯಣ ಗುರುಗಳು ಮಹಾ ಮಾನವತಾವಾದಿ, ಶೋಷಣೆಯ ವಿರುದ್ಧ ಹೋರಾಟವನ್ನು ಮಾಡಿ ಸಮಾನತೆಯನ್ನು ಸಮಾಜದಲ್ಲಿ ಸ್ಥಾಪಿಸಬೇಕು ಅಂತ ಇಡೀ ಸಮಾಜದಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಮಾಡಿದಂಥ ದಾರ್ಶನಿಕರನ್ನ ವಿಧಾನಸೌಧದಲ್ಲಿ ಇಂತಹ ದಾರ್ಶನಿಕರನ್ನ ಸಮಾಜದ ಜನರಿಗೆ ಕಲ್ಪಿಸಬೇಕು, ಅವರ ತತ್ವಗಳನ್ನ, ವಿಚಾರಗಳನ್ನ ಅಂತ ಹೇಳ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆದು ಈ ಜಯಂತಿ ಆಚರಣೆಗೆ ಕಾರಣಕರ್ತರಾದವರು ಸನ್ಮಾನ್ಯ ಮಧು ಬಂಗಾರಪ್ಪನವರನ್ನು ನಾವು ಮರೆಯಬಾರದು. ಅವರ ಒಂದು ಪ್ರಯತ್ನದ ಫಲವಾಗಿ ಮುಖ್ಯಮಂತ್ರಿಗಳು ಅಂದೇ ನಾರಾಯಣ ಗುರುಗಳ ಜಯಂತಿಯನ್ನು ಸರ್ಕಾರ ಆಚರಣೆ ಮಾಡಬೇಕು ಅಂತ ಆದೇಶವನ್ನ ಮಾಡುತ್ತೆ. ಇವತ್ತು ನಾವೆಲ್ಲ ನಾರಾಯಣ ಗುರುಗಳ ಬಗ್ಗೆ ಮಾತನಾಡ್ತೀವಿ, ಅವರ ತತ್ವಗಳ ಬಗ್ಗೆ, ಸಿದ್ಧಾಂತಗಳ ಬಗ್ಗೆ ನಾವೆಲ್ಲರೂ ಸಹ ತಿಳ್ಕೊಳ್ಳುವಂತ ಒಂದು ಸಕಾಲ ಇದೆ. ಬಂಧುಗಳೇ, ನಮ್ಮ ಸಮಾಜದಲ್ಲಿ ಬಂಗಾರಪ್ಪನವರು ಒಂದು ಎಲ್ಲ ಎಮ್ಮೆಗಳನ್ನು ತಯಾರು ಮಾಡುವಂತ ಒಂದು ಕಾರ್ಖಾನೆಯ ರೀತಿಯಲ್ಲಿ ಈ ಸಮಾಜಕ್ಕೆ ಒಂದು ಮುಕುಟ ಮಣಿಯಾಗಿದ್ದಂಥವ್ರು. ಅವರು ತಂದಂತ ಅಕ್ಷಯ, ಆರಾಧನಾ, ಈ ಎಲ್ಲ ಉಚಿತ ವಿದ್ಯುತ್ ರೈತರಿಗೆ ಇವೆಲ್ಲವೂ ನಮ್ಮ ಜನರಿಗೆ ಎಷ್ಟೋ ಸಹಾಯವನ್ನ ಉಂಟು ಮಾಡಿದೆ. ಇಂಥ ಒಬ್ಬ ಮಹನೀಯರು ನಮ್ಮ ಸಮಾಜದಲ್ಲಿ ಹುಟ್ಟಿ ರಾಜಕೀಯವಾಗಿ ಎಲ್ಲರನ್ನೂ ಸಹ ಸಮನಾಗಿ ತೆಗೆದುಕೊಂಡು ಹೋಗಿ ಈ ಸಮಾಜವನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಮೇರು ವ್ಯಕ್ತಿತ್ವವನ್ನು ಹೊಂದುವಂತ ಮನೆಯ ಮಾಳಿಕೆ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಬಂಗಾರಪ್ಪನವರು. ನಮಗೆ ಅನ್ಯಾಯ ಆದಾಗ, ಸರ್ಕಾರದಲ್ಲಿ ನಮಗೆ ಸಾಮಾಜಿಕವಾದಂತಹ ನ್ಯಾಯ ಬೇಕಾದಾಗ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ.
ಏನಪ್ಪಾ ಅಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಸಹ ಭಕ್ತರು ಕೊಡುವಂತಹ ದೇಣಿಗೆಯಲ್ಲೇ ಆ ಒಂದು ವಿದ್ಯಾರ್ಥಿ ನಿಲಯಗಳು ನಡೀತಾ ಇರೋದ್ರಿಂದ ನಾವು ದಯಮಾಡಿ ಒಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಮೈಸೂರು ಜಿಲ್ಲಾ ಆಡಳಿತ ಸಂಘದ ನಿರ್ಮಾಣ ಒಂದು ಪ್ರಯತ್ನ ಮಾಡ್ತಿದೆ. ಅದಕ್ಕೆ ಅನುದಾನ ಒದಗಿಸಿಕೊಳ್ಳುವ ಪ್ರಯತ್ನವನ್ನ ತಾವು ಸರ್ಕಾರ ವತಿಯಿಂದ ಮಾಡಿಸ್ಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿಯಾಗಿ ಒಂದು ಜಾಗದ ಮನೆಯನ್ನು ಸಹ ಕೊಟ್ಟಿದ್ದಾರೆ, ಅದನ್ನು ಸಹ ಪುರಸ್ಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳ ಸಂತೋಷ ಆಯಿತು, ಖುಷಿ ಆಯಿತು. ಮಧುಬಂಗಾರಪ್ಪನ ಬಗ್ಗೆ ನಮಗೆ ಬಹಳ ಹೆಮ್ಮೆ. ಯಾಕೆಂದ್ರೆ ನಮ್ಮ ಸಮಾಜದಲ್ಲಿ ಬಂಗಾರಪ್ಪನವರ ಗುಣಗಳನ್ನು ಅಳವಡಿಸಿಕೊಂಡು ತಮಗೆ ವಹಿಸಿರುವಂತಹ ಖಾತೆಯ ಜವಾಬ್ದಾರಿಯನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸುತ್ತಿರುವಂತ ನಮ್ಮ ಮಧುಬಂಗಾರಪ್ಪನವರು ನಮ್ಮ ಸಮಾಜದ ಯುವಕರಾಗಿ ಹೊರಹೊಮ್ತಾ ಇದ್ದಾರೆ. ಅವರ ಅಪ್ಪನ ಹಾದಿಯಲ್ಲಿ ಅವರು ಸಹ ನಡ್ಕೊಂಡ ಒಂದು ಒಳ್ಳೆಯ ಒಂದು ಹೆಸರನ್ನ ಗಳಿಸಿಕೊಂಡಿದ್ದಾರೆ. ಅಂತೂ ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಸಂತೋಷ ಆಯಿತು ಅಂತ ಸಂದರ್ಭದಲ್ಲಿ ಹೇಳ್ತಾ, ಕೊನೆಯದಾಗಿ ನಿಮ್ಮೆಲ್ಲರಿಗೂ ಸಹ ನಮ್ಮ ಎಲ್ಲ ಭಕ್ತರಿಗೂ ಹೇಳೋದು ಒಂದೇ ಮಾತು, ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ. ವಿದ್ಯೆ ಮಾತ್ರ ನಿಮ್ಮ ಪ್ರಮುಖವಾದ ಒಂದು ಅಮರವಾದಂತಹ ಆಸ್ತಿ. ಇನ್ನು ಯಾವ ಆಸ್ತಿ ಸಹ ನೀವು ಇಲ್ಲೇ ಬಿಟ್ಟು ಹೋಗ್ತೀರಿ. ನಮ್ಮನ್ನ ಯಾರು ಬೇಕು, ನಮ್ಮ ಬೇರೆ ನಮ್ಮ ಹಣ ಇರ್ಬೋದು, ಬಂಗಾರ ಇರ್ಬೋದು, ಅದನ್ನ ಕಸ್ಕೊಳ್ತಾರೆ. ಆದ್ರೆ ನೀವು ಸಂಪಾದಿಸುವಂತ ವಿದ್ಯೆ ನಿಮ್ಮೊಂದಿಗೆ ಬಂದು ನಿಮ್ಮಲ್ಲೇ ಮಣ್ಣಾಗಿ ಹೋಗುವಂತ ಒಂದು ವಿದ್ಯೆ ಇದ್ರೆ ಅದು ಶಿಕ್ಷಣ ಮಾತ್ರ. ಅದನ್ನ ನೀವು ಮನೆಬೇಡಿ. ಮತ್ತೆ ಇನ್ನೊಂದು ಮನೆಯಪ್ಪ ಅಂದ್ರೆ ಈ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನ ಈಗ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಣ್ಣ ಸಂಸ್ಥೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ನೌಕರ ಸಂಘದ ಅಧ್ಯಕ್ಷ ಸಹ ಶ್ರೀನಿವಾಸ್ ಅವರು ಆ ಒಂದು ನೌಕರ ಸಂಘದ ಒಂದು ಅಪೇಕ್ಷೆ ಇದೆ. ಮತ್ತೆ ನಮ್ಮ ಕರ್ನಾಟಕ ಪ್ರದೇಶ ಹರಡಿಗೆ ಸಂಘದ ಒಂದು ಅಪೇಕ್ಷೆ ಇದೆ, ಶಾಲಾ ಕಾಲೇಜುಗಳಲ್ಲೂ ಈ ನಾರಾಯಣ ಗುರುಗಳ ಜಯಂತಿಯನ್ನು ಮಾಡಿದ್ರೆ ಆ ಮಕ್ಕಳಿಗೂ ಸಹ ವಿಷಯ ಕಲಿಯಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅದನ್ನ ಪರಿಗಣಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಎಲ್ಲ ಗಣ್ಯರು ಭಾಗವಹಿಸಿದರೆ, ಪೂಜೆಗೆ ಭಾಗವಹಿಸಿದರೆ, ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ರಿ. ಈ ಕಾರ್ಯಕ್ರಮದ ಪ್ರತ್ಯಕ್ಷ ಮತ್ತು ಪರೋಕ್ಷ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲರಿಗೂ ನಾರಾಯಣ ಗುರುಗಳ ಕೃಪೆ ಇದೆ ಅಂತ ಹಾರೈಸ್ತಾ ನಾನು ಹೇಳ್ತೇನೆ. ಯಾಕೆ ಮುಂಚೆನೂ ಕೂಡ ಬಂದಿದ್ದೇವೆ, ಬೇರೆ ಬೇರೆ ಕಾರ್ಯಕ್ರಮ ಇತ್ತು. ಆದರೆ ಇವತ್ತು ಸುಮಾರು 2016-17 ಅನ್ಸುತ್ತೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ನಿಜವಾಗ್ಲೂ ಕಲಿತೀವಿ. ನಾರಾಯಣ ಗುರುಗಳ ಬಗ್ಗೆ ನನಗೂ ಕೂಡ ನಾನು ಶಾಸಕನಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ನಾನು ಶಾಸಕನಾದ ಮೇಲೆ ನಮ್ಮ ಮಾಲಿಕೈ ಗುತ್ತೇದಾರ್ ಅವರು ಇರ್ಬೋದು, ವಿನಯ್ ಕುಮಾರ್ ಸೊರ್ಕೆ ಅವರು ಇರ್ಬೋದು, ದಿನೇಶ್ ಅಮೀನ್ ಮಟ್ಟು ಅವರು, ಇವರೆಲ್ಲರ ಒಂದು ಮಾಹಿತಿಯನ್ನ ತಗೊಂಡು ನಾರಾಯಣ ಗುರು ಜಯಂತಿಯನ್ನ ಮಾಡಬೇಕು, ವಿಧಾನಸೌಧದಲ್ಲಿ ಯಾರು ಈ ಪ್ರಶ್ನೆ ಹಾಕ್ತಾರೆ ಅಂತ ಹೇಳಿ. ಅದು ಯಾರಾದ್ರೂ ಹಾಕಿದ ತಕ್ಷಣ ಅವ್ರು ಜಾತಿಗೆ ಸೀಮಿತ ಆಗ್ತಾರೆ ಅಂತಕ್ಕಂಥದ್ ಮೇಲೆ ಕೆಲವರೆಲ್ಲ ಎತ್ತಿರ್ಲಿಲ್ಲ ಅದನ್ನ. ನಾನು ಅವ್ರ ವಿಚಾರಗಳನ್ನೆಲ್ಲ ನನಗೆ ಸಂಪೂರ್ಣವಾಗಿ ಅಷ್ಟೊಂದು ಗೊತ್ತಿರಲಿಲ್ಲ. ಆದ್ರೆ ನಾನು ಕೆಲವು ವಿಚಾರಗಳನ್ನ ನಾನು ವಿವೇಕಾನಂದ ಸ್ವಾಮೀಜಿಯವರು ಕೂಡ ನಾನು ಆ ಸಂದರ್ಭದಲ್ಲಿ ದೂರವಾಣಿ ಮೂಲಕ ಮಾತಾಡಿ, ಯಾಕಂದ್ರೆ ಎಷ್ಟು ಮುಖ್ಯ ಅಂತ ಇದನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನ್ ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಯಾರು ಯಾಯ ಸರ್ಕಾರದವರು ಯಾವ ರೀತಿ ಮತ್ತೆ ನಮ್ಮ ಗುರುಗಳ ಸಾಧನೆಗಳು ಮಾರ್ಗದರ್ಶನ ಯಾಕೆ ನಾವು ನಾರಾಯಣ ಗುರುಗಳ ಜಯಂತಿ ಮಾಡ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ನಾವು ನೀವು ಸೇರೋದು ಉಪಯೋಗನೇ ಆಗೋದಿಲ್ಲ. ಅದು ಬಹಳ ಮುಖ್ಯ. ಅದು ಮಾನವೀಯತೆಯನ್ನ ಮೆರಿತಕ್ಕಂಥ ಒಬ್ಬ ಗುರುಗಳು ಯಾರಾದ್ರೆ ನಮ್ಮ ಭಾರತ ದೇಶದಲ್ಲಿ ಅದು ಬಹಳ ಮುಂಚೂಣಿಯಲ್ಲಿ ನಾರಾಯಣ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯಗಳು ಜಾಸ್ತಿ. ಅದರೊಳಗೆ ಎಲ್ಲರೂ ಒಗ್ಗೂಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಸಾಧನೆಗಳನ್ನ ಶ್ರೀಯುತ ಮನೋಜ್ ಅವರು ಕೆಲವು ವಿಚಾರಗಳನ್ನ ಹೇಳಿದ್ದಾರೆ. ನಾನು ಮತ್ತೆ ಅದನ್ನು ವಿಚಾರಿಸೋಕೆ ಹೋಗೋದಿಲ್ಲ. ಆದರೆ 2016 ನಾನು 15 ಅನಿಸುತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿರೋಧ ಪಕ್ಷದಲ್ಲಿದ್ದೆ, ಜೆಡಿಎಸ್ ಪಕ್ಷದ ಶಾಸಕನಾಗಿದ್ದೆ. ನಾನು 3 ಪ್ರಶ್ನೆಯನ್ನ ಹಾಕಿದ್ದೆ ಅವರಿಗೆ. ಅವರೇ ಉತ್ತರ ಕೊಡಬೇಕಾಗಿತ್ತು ವಿಧಾನಸೌಧದಲ್ಲಿ. ಒಂದು, ನಾರಾಯಣ ಗುರುಗಳ ಜಯಂತಿಯನ್ನ ಮಾಡಬೇಕು ರಾಜ್ಯದ ಸರ್ಕಾರದ ವತಿಯಿಂದ. ಯಾಕಂದ್ರೆ ಎಲ್ಲಿ ನಾವು ಏನ್ ಬೇಕಾದ್ರೆ ಮಾಡ್ಕೋಬಹುದು. ಆದ್ರೆ ರಾಜ್ಯ ಸರ್ಕಾರ ಮಾಡಿದಾಗ ಆ ಸಮಾಜಕ್ಕೆ ಗುರುಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಹೆಚ್ಚು ಗೌರವ, ಅದಕ್ಕೆ ಹೆಚ್ಚು ಒತ್ತಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ಸರ್ಕಾರಗಳಿಗೆ ನಾವು ಗೌರವನ್ನ, ಆ ಸಂಘಟನೆಗೆ ನಮ್ಗೆ ಏನು ಅವರು ಸಹಕಾರ ಮಾಡಿದ್ದಾರೆ ಅದಕ್ಕೆ ನಾವು ವಿಶೇಷವಾಗಿ ನಾವು ಗೌರವವನ್ನು ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ನಾರಾಯಣ ಗುರುಗಳು ವಿದ್ಯಾಭ್ಯಾಸಕ್ಕೆಲ್ಲ ಹೆಚ್ಚು ಆಸಕ್ತಿಯನ್ನು ಕೊಡ್ತಾ ಇದ್ದಾರೆ.
ಆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮತ್ತು ಸಂಘಟನೆ ಕೊಡೋದ್ರಿಂದ ಸಾಮಾಜಿಕ ಕಳಕಳಿಯನ್ನ ಹೆಚ್ಚು ಇಟ್ಕೊಂಡಿರೋದ್ರಿಂದ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೇಳಿದ್ದೆ, ನಾರಾಯಣ ಗುರುಗಳ ಬಗ್ಗೆ ನೀವು ಪಠ್ಯ ಪುಸ್ತಕದಲ್ಲಿ ಹಾಕಿ ಅಂತ ಹೇಳಿ. ಅದನ್ನ ನನಗೆ ಗೊತ್ತಿರೋ ಪ್ರಕಾರ ಕಿಮ್ಮನೆ ರತ್ನಾಕರ್ ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು, ಅಂದ್ರೆ ಈಗ ನಾನು ಏನು ಶಿಕ್ಷಣ ಸಚಿವರಾಗಿದ್ದೀನಿ, ನನ್ನ ಇಲಾಖೆಯಲ್ಲಿ ಅವರಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅವ್ರ ಪರವಾಗಿ ನಾವು ಅಲ್ಲೇ 7ನೇ ಕ್ಲಾಸ್ ಬುಕ್ಕಲ್ಲಿ ನಾವು ಹಾಕಿದ್ದೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೂಡ ಆ 7ನೇ ಪ್ರಶ್ನೆಗೆ ಉತ್ತರವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಹಂಚ್ಕೊಳ್ಳಿಕ್ಕೆ ಸಂತೋಷನೂ ಕೂಡ ಆಗ್ತದೆ. ಮೂರನೇದೇನು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಇನ್ನೂ ನಮ್ಮ ಸರ್ಕಾರದಿಂದ ಕೂಡ ಇನ್ನೂ ಒತ್ತು ಕೊಡಬೇಕಾಗುತ್ತೆ. ಏನಂತ ಹೇಳಿದ್ರೆ ನಾರಾಯಣ ಗುರುಗಳ ಅಧ್ಯಯನ ಪೀಠ ಮಾಡಬೇಕು ಅಂತ. ಅಂದ್ರೆ ನಾರಾಯಣ ಗುರುಗಳ ಚಿಂತನೆ ಏನಿತ್ತು ನಮ್ಗೆ ಇನ್ನೂ ಸಂಪೂರ್ಣವಾಗಿ ಗೊತ್ತಿಲ್ಲ. ಅವ್ರು ಇನ್ನೂ ಸಾಕಷ್ಟು ಸಾಧನೆಗಳನ್ನ ಮತ್ತೆ ಮಾನವೀಯತೆಯ ಮೌಲ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತಿನ ಸಾಮಾಜಿಕ ಚಿಂತನೆಗೆ ಏನ್ ನಡೀತಾ ಇದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಸಾಕಷ್ಟು ಸಹಕಾರ ಮಾಡಿ ಇವತ್ತು ಒಂದು ತಿಳ್ಕೊಳ್ಬೇಕು, ಕೇರಳ 99% ನಾವು ಸಾಕ್ಷರತೆ ಇದೆ ಅಂತ ಹೇಳಿ ಹೇಳ್ತೀವಿ. ಅದನ್ನ ಏನಾದ್ರು ಶಿಕ್ಷಣ ಇವತ್ತು 99% ಅದನ್ನ ಸಾಧನೆ ಕೇರಳದಲ್ಲಿ ಆಗಿದೆ ಅಂದ್ರೆ ಅದಕ್ಕೆ ನಾರಾಯಣ ಗುರುಗಳ ಕಾರಣ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಎಲ್ಲರೂ ಕೂಡ ಅದನ್ನು ವಿದ್ಯಾಭ್ಯಾಸದಲ್ಲಿಲ್ಲ, ಅದಕ್ಕೆ ನೀವು ಶಿಕ್ಷಣ ಕೊಡಿ. ನಾರಾಯಣ ಗುರುಗಳು ಏನಂದ್ರು, ದೇವಸ್ಥಾನ ದೊಡ್ಡದು ಕಟ್ಟಬೇಡಿ, ಶಾಲೆಗಳನ್ನ ದೊಡ್ಡದಾಗಿ ಕಟ್ಟಿ ಅಂತ ಹೇಳಿ. ನಾನು ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಇದೆ. ನಾನು ಮೇಲ್ಮನೆಯಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ನಾನು ಸಾಕಷ್ಟು ಸಂದರ್ಭದಲ್ಲಿ ನಾನು ಹಂಚ್ಕೊಂಡಿದ್ದೆ. ನನಗೆ ಗೊತ್ತಿದೆ ಏನಂತಂದ್ರೆ ನಾನು ಶಿಕ್ಷಣ ಸಚಿವನಾದ್ಮೇಲೆ ಎಷ್ಟೊಂದು ಕಡೆ ಧಾರ್ಮಿಕ ಸ್ವಾಮೀಜಿಗಳೆಲ್ಲ ಇದ್ದಾಗ ನೀವು ಇವತ್ತು ಹೇಳ್ಬಿಡ್ತೀರಿ, ನಿಮ್ಮ ದೇವಸ್ಥಾನದಲ್ಲಿ ಎಷ್ಟು ಗಂಟೆಗೆ ಕೇಳಿಸ್ತದ ಗೊತ್ತಿಲ್ಲ. ಈ ದೇಶ ಏನಾದ್ರು ಉದ್ಧಾರ ಆಗ್ಬೇಕಂದ್ರೆ ನಮ್ಮ ಶಾಲೆಯ ಗಂಟೆ ಹೊಡೆದಾಗ ಮಾತ್ರ ಅದು ಉದ್ಧಾರ ಆಗ್ತದೆ. ಎಲ್ಲರಿಗೂ ಜಾತಿ ಒಂದು ಬೌಂಡ್ರಿ ಇರ್ತದೆ, ಧರ್ಮಕ್ಕೊಂದು ಬೌಂಡ್ರಿ ಇರ್ತದೆ. ಮಾಲಿಕೈ ಗುತ್ತೇದಾರ್ ಅವರು ಇರ್ಬೋದು, ವಿನಯ್ ಕುಮಾರ್ ಸೊರಕೆ ಅವರು ಇರ್ಬೋದು, ದಿನೇಶ್ ಮಟ್ಟು ಅವರು, ಇವರೆಲ್ಲರ ಒಂದು ಮಾಹಿತಿಯನ್ನ ತಗೊಂಡು ನಾರಾಯಣ ಗುರು ಜಯಂತಿಯನ್ನ ಮಾಡಬೇಕು, ವಿಧಾನಸೌಧದಲ್ಲಿ ಯಾರು ಈ ಪ್ರಶ್ನೆ ಹಾಕ್ತಾರೆ ಅಂತ ಹೇಳಿ. ಅದು ಯಾರಾದ್ರೂ ಹಾಕಿದ ತಕ್ಷಣ ಅವ್ರು ಜಾತಿಗೆ ಸೀಮಿತ ಆಗ್ತಾರೆ ಅಂತಕ್ಕಂಥದ್ದು ವಿಶ್ವಾಸದ ಮೇಲೆ ಕೆಲವರೆಲ್ಲ ಎತ್ತಿರ್ಲಿಲ್ಲ. ಅದನ್ನ ನಾನು ಅವ್ರ ವಿಚಾರಗಳನ್ನೆಲ್ಲ ನನಗೆ ಸಂಪೂರ್ಣವಾಗಿ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ನಾನು ಕೆಲವು ವಿಚಾರಗಳನ್ನ ನಾನು ರೇಣುಕಾನಂದ ಸ್ವಾಮೀಜಿಯವರು ಕೂಡ ನಾನು ಆ ಸಂದರ್ಭದಲ್ಲಿ ದೂರವಾಣಿ ಮೂಲಕ ಮಾತಾಡಿ, ಯಾಕಂದ್ರೆ ಎಷ್ಟು ಮುಖ್ಯ ಅಂತ ಹೇಳಿ ಇದನ್ನು ಹೇಳಬೇಕಾಗುತ್ತೆ. ಯಾಕಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅನ್ನೋದು ಬಹಳ ಮುಖ್ಯ. ಯಾರು ಯಾವ ಸರ್ಕಾರದವರು ಯಾವ ರೀತಿ ಮತ್ತೆ ನಮ್ಮ ಗುರುಗಳ ಸಾಧನೆಗಳು ಮಾರ್ಗದರ್ಶನ ಯಾಕೆ ನಾವು ನಾರಾಯಣ ಗುರುಗಳ ಜಯಂತಿ ಮಾಡ್ತೀವಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬಂದು ನಾವು ನೀವು ಸೇರೋದು ಉಪಯೋಗನೇ ಆಗೋದಿಲ್ಲ. ಅದು ಬಹಳ ಮುಖ್ಯ. ಅದು ಮಾನವೀಯತೆಯನ್ನ ಮೆರಿತಕ್ಕಂಥ ಒಬ್ಬ ಗುರುಗಳು ಯಾರಾದ್ರೆ ನಮ್ಮ ಭಾರತ ದೇಶದಲ್ಲಿ ಅದು ಬಹಳ ಮುಂಚೂಣಿಯಲ್ಲಿ ನಾರಾಯಣ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯಗಳು ಜಾಸ್ತಿ. ಅದರೊಳಗೆ ಎಲ್ಲರೂ ಒಗ್ಗೂಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ಬಹಳ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಸಾಧನೆಗಳನ್ನ ಶ್ರೀಯುತ ಮನೋಜ್ ಅವರು ಕೆಲವು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಮತ್ತೆ ಅದನ್ನು ಉಚ್ಚಾರಿಸೋದಕ್ಕೆ ಹೋಗುದಿಲ್ಲ. ಆದರೆ 2016ರಲ್ಲಿ ನಾನು 15ರಲ್ಲಿ ಅನಿಸುತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವಿರೋಧ ಪಕ್ಷದಲ್ಲಿದ್ದೆ, JDS ಪಕ್ಷದ ಶಾಸಕನಾಗಿದ್ದೆ. ನಾನು 3 ಪ್ರಶ್ನೆಯನ್ನು ಹಾಕಿದ್ದೆ ಅವರಿಗೆ. ಅವರೇ ಉತ್ತರ ಕೊಡಬೇಕಾಗಿತ್ತು ವಿಧಾನಸೌಧದಲ್ಲಿ. ಒಂದು, ನಾರಾಯಣ ಗುರುಗಳ ಜಯಂತಿಯನ್ನ ಮಾಡಬೇಕು ರಾಜ್ಯದ ಸರ್ಕಾರದ ವತಿಯಿಂದ. ಯಾಕೆಂದ್ರೆ ಯಾರು ನಾವು ಎಲ್ಲಿ ಬೇಕಾದ್ರೆ ಮಾಡ್ಕೋಬಹುದು. ಆದರೆ ರಾಜ್ಯ ಸರ್ಕಾರ ಮಾಡಿದಾಗ ಆ ಸಮಾಜಕ್ಕೆ ಗುರುಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಹೆಚ್ಚು ಗೌರವ, ಅದಕ್ಕೆ ಹೆಚ್ಚು ಒತ್ತಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅದಕ್ಕೆ ಸರ್ಕಾರಗಳಿಗೆ ನಾವು ಗೌರವವನ್ನ, ಆ ಸಂಘಟನೆಗೆ ನಮಗೆ ಏನು ಅವರು ಸಹಕಾರ ಮಾಡಿದ್ದಾರೆ ಅದಕ್ಕೆ ನಾವು ವಿಶೇಷವಾಗಿ ನಾವು ಗೌರವವನ್ನು ಕೊಡಬೇಕಾಗ್ತದೆ. ಅದ್ರ ಜೊತೆಗೆ ನಾರಾಯಣ ಗುರುಗಳು ವಿದ್ಯಾಭ್ಯಾಸಕ್ಕೆಲ್ಲ ಹೆಚ್ಚು ಆಸಕ್ತಿಯನ್ನು ಕೊಡ್ತಾ ಇದ್ರು. ಆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮತ್ತು ಸಂಘಟನೆ ಕೊಡೋದ್ರಿಂದ ಸಾಮಾಜಿಕ ಕಳಕಳಿಯನ್ನ ಹೆಚ್ಚು ಇಟ್ಕೊಂಡಿರೋದ್ರಿಂದ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೇಳಿದ್ದೆ, ನಾರಾಯಣ ಗುರುಗಳ ಬಗ್ಗೆ ನೀವು ಪಠ್ಯ ಪುಸ್ತಕದಲ್ಲಿ ಹಾಕಿ ಅಂತ ಹೇಳಿ. ಅದನ್ನ ನನಗೆ ಗೊತ್ತಿರೋ ಪ್ರಕಾರ ಕಿಮ್ಮನೆ ರತ್ನಾಕರ್ ಅವರು ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವರು, ಅಂದ್ರೆ ಈಗ ನಾನು ಏನು ಶಿಕ್ಷಣ ಸಚಿವನಾಗಿದ್ದೇನೆ, ನನ್ನ ಇಲಾಖೆಯಲ್ಲಿ ಅವರಿದ್ರು, ಕಾಂಗ್ರೆಸ್ ಪಕ್ಷದಲ್ಲಿದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಅವ್ರ ಪರವಾಗಿ ನಾವು ಆಗಲೇ 7ನೇ ಕ್ಲಾಸ್ ಬುಕ್ಕಲ್ಲಿ ನಾವು ಹಾಕಿದ್ದೀವಿ ಅಂತ ಹೇಳಿ ಆ ಸಂದರ್ಭದಲ್ಲಿ ಕೂಡ ಆ 7ನೇ ಪ್ರಶ್ನೆಗೆ ಉತ್ತರವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದನ್ನ ನಾನು ಹಂಚ್ಕೊಳ್ಳಿಕ್ಕೆ ಸಂತೋಷನೂ ಕೂಡ ಆಗ್ತದೆ. ಮೂರನೇದು ಏನು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಇನ್ನೂ ನಮ್ಮ ಸರ್ಕಾರದಿಂದ ಕೂಡ ಇನ್ನೂ ಒತ್ತು ಕೊಡಬೇಕಾಗುತ್ತೆ. ಏನಂತ ಹೇಳಿದ್ರೆ
ನಾರಾಯಣ ಗುರುಗಳ ಅಧ್ಯಯನ ಪೀಠ ಮಾಡಬೇಕು ಅಂತ. ಅಂದ್ರೆ ನಾರಾಯಣ ಗುರುಗಳ ಚಿಂತನೆ ಏನಿತ್ತು ನಮಗಿನ್ನೂ ಸಂಪೂರ್ಣವಾಗಿ ಗೊತ್ತಿಲ್ಲ. ಅವ್ರು ಇನ್ನೂ ಸಾಕಷ್ಟು ಸಾಧನೆಗಳನ್ನ ಮತ್ತೆ ಮಾನವೀಯತೆಯ ಮೌಲ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದನ್ನು ಇವತ್ತಿನ ಸಾಮಾಜಿಕ ಚಿಂತನೆಗೆ ಏನ್ ನಡೀತಾ ಇದೆ ಅದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಸಾಕಷ್ಟು ಸಹಕಾರ ಮಾಡಿ ಇವತ್ತು ಒಂದು ತಿಳ್ಕೊಳ್ಬೇಕು, ಕೇರಳ 99% ನಾವು ಸಾಕ್ಷರತೆ ಇದೆ ಅಂತ ಹೇಳ್ತೀವಿ. ಅದನ್ನ ಏನಾದ್ರು ಶಿಕ್ಷಣ ಇವತ್ತು 99% ಅದನ್ನ ಸಾಧನೆ ಕೇರಳದಲ್ಲಿ ಆಗಿದೆ ಅಂದ್ರೆ ಅದಕ್ಕೆ ನಾರಾಯಣ ಗುರುಗಳ ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲರೂ ಕೂಡ ಅದನ್ನು ವಿದ್ಯಾಭ್ಯಾಸದಲ್ಲಿಲ್ಲ, ಅದಕ್ಕೆ ನೀವು ಶಿಕ್ಷಣನ ಕೊಡಿ. ನಾರಾಯಣ ಗುರುಗಳು ಏನಂದ್ರು, ದೇವಸ್ಥಾನ ದೊಡ್ಡ ಕಟ್ಟಬೇಡಿ, ಶಾಲೆಗಳನ್ನ ದೊಡ್ಡದಾಗಿ ಕಟ್ಟಿ ಅಂತ ಹೇಳಿ. ನಾನು ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಇದೆ. ನಾನು ಮೇಲ್ಮನೆಯಲ್ಲೂ ಕೂಡ ಕೆಲವು ಸಂದರ್ಭದಲ್ಲಿ ನಾನು ಸಾಕಷ್ಟು ಸಂದರ್ಭದಲ್ಲಿ ನಾನು ಹಂಚ್ಕೊಂಡಿದ್ದೆ. ನಮ್ಗೆ ಗೊತ್ತಿದೆ ಏನಂದ್ರೆ ನಾನು ಶಿಕ್ಷಣ ಸಚಿವನಾದ್ಮೇಲೆ ಎಷ್ಟೋ ಒಂದು ಕಡೆಗೆ ಧಾರ್ಮಿಕ ಸ್ವಾಮೀಜಿಗಳೆಲ್ಲ ಇದ್ದಾಗ ನೀವು ಇದನ್ನ ಇವತ್ತು ಹೇಳ್ಬಿಡ್ತೀವಿ. ನಿಮ್ಮ ದೇವಸ್ಥಾನದಲ್ಲಿ ಎಷ್ಟು ಗಂಟೆ ಹೊಡೆದು ಎಷ್ಟು ಜನರಿಗೆ ಕೇಳಿಸ್ತದ ಗೊತ್ತಿಲ್ಲ. ಈ ದೇಶ ಏನಾದ್ರು ಉದ್ಧಾರ ಆಗ್ಬೇಕಂದ್ರೆ ನಮ್ಮ ಶಾಲೆಯ ಗಂಟೆ ಹೊಡೆದಾಗ ಮಾತ್ರ ಅದು ಉದ್ಧಾರ ಆಗ್ತದೆ. ಎಲ್ಲರಿಗೂ ಜಾತಿಗೆ ಒಂದು ಬೌಂಡ್ರಿ ಇರ್ತದೆ, ಧರ್ಮಕ್ಕೊಂದು ಬೌಂಡ್ರಿ ಇರ್ತದೆ, ಭಾಷೆಗೆ ಇರ್ತದೆ, ಡಿಸ್ಟ್ರಿಕ್ಟ್ ಇರ್ತದೆ, ಸ್ಟೇಟ್ ಇರ್ತದೆ, ದೇಶಕ್ಕೂ ಇರ್ತದೆ. ಆದ್ರೆ ಯಾವ್ದಾದಕ್ಕೂ ಒಂದು ಬೌಂಡ್ರಿ ಇಲ್ಲ ಅಂತ ಹೇಳಿದ್ರೆ ಅದು ವಿದ್ಯಾಭ್ಯಾಸಕ್ಕೆ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಕೂಡ ಮರಿಬಾರ್ದು. ನನಗೆ ಎಲ್ಲ ಒಂದು ರೀತಿಯಲ್ಲಿ ಒಂದು ಕಡೆ ಮನಸ್ಸಿಗೆ ನೋವು. 2006 ಸಡನ್ ಆಗಿ ನಾನು ಮೊನ್ನೆ ನಾರಾಯಣ ಗುರುಗಳ ಜಯಂತಿ ಮೊನ್ನೆ ಬೆಂಗಳೂರಲ್ಲಿ ನಡೆದಾಗ ಸನ್ಮಾನ್ಯ ನಮ್ಮ ಅಧ್ಯಕ್ಷರು ಹಿರಿಯರು ತಿಮ್ಮನಗೌಡರು ಕೂಡ ಇದ್ದರು. ಆ ಸಂದರ್ಭದಲ್ಲಿ ನಾನು ಹೆಚ್ಚು ಬೇಡಿಕೆ ಇರ್ತದೆ, ಯಾಕಂದ್ರೆ ಅವ್ರನ್ನ ಸಚಿವನಾಗಿ ನಾರಾಯಣರು ನಮ್ಮ ನಿಗಮ ಮಂಡಳಿಗೆ ಮಾಡಿದ್ದೀರಿ, ಅದರ ಅನುಷ್ಠಾನ ಅಂತಂದು ಹಣ ಬಿಡುಗಡೆ ಮಾಡಬೇಕು, ಕೆಲವು ಕಡೆಗೆಲ್ಲ ನಮಗೆ ಜಾಗವನ್ನು ಕೊಡಬೇಕು ಅಂತ ಹೇಳಿ ಎಲ್ಲ ಕೇಳಿದ್ರು. ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದ್ರೆ ನಿಗಮ ಮಂಡಳಿ ಮಾಡೋದು ದುಡ್ಡು ಕೇಳೋದು ಸಹಜ, ಎಲ್ಲರೂ ಕೇಳ್ತಾರೆ. 2 ಸತಿ ಬರೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಹಗುರವಾಗಿ ತಗೊಂಡೆ. ಆದ್ರೆ ಮೊನ್ನೆ ಎಲ್ಲ ನಮ್ಮ ಸಮಾಜದ ಮುಖಂಡರೆಲ್ಲ ಹೇಳಿ ಇಲ್ಲ ದಯವಿಟ್ಟು ಬರಬೇಕು, ನಮ್ಮ ಸಮಾಜದವರೆಲ್ಲ ಚೆನ್ನಾಗಿ ಒಗ್ಗಟ್ಟಾಗ್ತಾ ಇದ್ದಾರೆ. ಒಗ್ಗಟ್ಟು ಬೇರೆಯವ್ರ ವಿರುದ್ಧ ಅಲ್ಲ, ಒಗ್ಗಟ್ಟು ನಮ್ಮ ಕಷ್ಟ ಸುಖಕ್ಕೆ ನಾವು ಹಂಚ್ಕೊಳ್ಳಿಕ್ಕೆ ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ಇಷ್ಟೊತ್ತು ಅದೇ ಮಾತಾಡಿದ್ರೆ ನಮ್ಮವ್ರಿಗೆ ಕಷ್ಟ ಇದೆ, ಅದಕ್ಕೋಸ್ಕರ ಕಷ್ಟ ಇರೋದ್ರಿಂದ ಸಂಘಟನೆ ಮೂಲಕ ನಾವು ಆ ಪರಿಹಾರವನ್ನ ಕಷ್ಟವನ್ನು ಪರಿಹಾರ ಮಾಡ್ತಕ್ಕಂಥ ಒಂದು ವೇದಿಕೆ, ಅದನ್ನ ನಮ್ಮ ಸರ್ಕಾರಗಳು ಇವತ್ತು ನಮಗೆ ಆ ವೇದಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರಗಳಿಗೆ ನಾವು ಧನ್ಯವಾದಗಳನ್ನು ಹೇಳ್ತಕ್ಕಂಥದ್ದು ನಾವು ಬಹಳ ಮುಖ್ಯ ಆಗ್ತದೆ. ನಿಮ್ಮ ಗಮನಕ್ಕೆ ಇರಲಿ, ನಮಗೆ ಇವತ್ತು ಕಾಣೋದು ಬರೀ ಬಂಗಾರಪ್ಪಾಜಿಯವರು ಅಂತ ಹೇಳಿ, ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮರೆತು ಬಿಡ್ತೀರಾ? ಇವತ್ತು ಇಡೀ ದೇಶದಲ್ಲಿ ಯಾರಾದರೂ ಒಬ್ಬರನ್ನ ಕಳ್ಕೊಂಡು ಮನೆ ಮಗನಾಗಿ ಕಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ಅವರನ್ನ. ಈ ದೇಶದ ನ್ಯಾಯಾಲಯದ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ನ್ಯಾಯದ ತಕ್ಕಡಿಯನ್ನ ಎತ್ತಿದ್ದು ಚೀಫ್ ಜಸ್ಟಿಸ್ ಆಗಿರೋರು ಎಷ್ಟೋ ಜನರಿಗೆ ನಿಮ್ಗೆ ಗೊತ್ತಿರಲ್ಲ. ನೀವು ದಯವಿಟ್ಟು ತಿಳ್ಕೊಳ್ಬೇಕು, ಈ ದೇಶದಲ್ಲಿ ಉನ್ನತ ಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಿದ್ದಾರೆ ಅಂತ ಹೇಳಿದ್ರೆ ನ್ಯಾಯಾಲಯಕ್ಕೆ ಒಬ್ಬ ಬಹಳ ಉನ್ನತ ಸ್ಥಾನದಲ್ಲಿ ಯಾರಾದ್ರೂ ಇರ್ತಾರೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್. ಆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ ಕೂಡ ಇದೇ ನಮ್ಮ ಸಮಾಜದವರು ಶ್ರೀಯುತ ದತ್ತು ಇದ್ರು ಅಂತ ನಾವು ಮರಿಬಾರದು. ಹಾಗೂ ಮಕ್ಕಳು ಎಲ್ಲರೂ ಕೂಡ 5,000 ಮೇಲೆ ಎಂದು ಕೂಡಿದ್ರು. ನಾವು ಕೂಡ ನಮ್ಮ ಸಮಾಜದ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಎಂದು ಆಗಮಿಸಿದ್ರು. ಅವ್ರಿಗೂ ನಾವು ನಮ್ಮ ಸಮಾಜಕ್ಕೆ ಒಂದು 2 ಎಕರೆ ಭೂಮಿಯನ್ನು ನೀವು ಮಂಜೂರು ಮಾಡಿಸ್ಕೊಡ್ಬೇಕು ಸರ್ಕಾರದಿಂದ ಅಂತ ಕೇಳಿದ್ದೀವಿ. ಹಾಗೆ ಶಿಕ್ಷಣ ಸಂಸ್ಥೆಗಳಿಗೆ ನೀವು ಒಂದು ಕಡೆ ಅನುದಾನವನ್ನು ಕೊಡಿಸಬೇಕು ಅಂತ ಕೇಳಿದ್ದೀವಿ. ಇದನ್ನೆಲ್ಲ ಅವರು ಒಂದು ಸಂತೋಷದಿಂದ ಒಪ್ಪಿಕೊಂಡು ನಮ್ಮ ಸಮಾಜಕ್ಕೆ ನನ್ನ ಕೈಲಿ ಆದ ಕೆಲಸವನ್ನು ಮಾಡ್ತೀನಿ ಅಂತ ಹೇಳವ್ರೆ. ಅವರಿಗೆ ಈ ಸಭೆ ಈ ಒಂದು ನಾರಾಯಣಗುರು ಜಯಂತಿಯ ಮೂಲಕ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಇಂದು ಕೂಡ ನಾವಿಲ್ಲಿ ಕಲಾಮಂದಿರದ ಒಳಗಡೆ ಏನು ಆಸನಗಳಿವೆ ಅದು ತುಂಬಿ ಅದಕ್ಕಿಂತ 2ರಷ್ಟು ಹೊರಗಡೆ ಜನಗಳನ್ನು ನಮ್ಮ ಮಾಧ್ಯಮ ಮಿತ್ರರೆಲ್ಲ ನೋಡಿದ್ದೀರಿ. ಇಂದು ನಮ್ಮ ಒಂದು 170ನೇ ನಾರಾಯಣಗುರು ಜಯಂತಿ ತುಂಬ ಸಕ್ಸಸ್ ಆಗಿದೆ. ಇನ್ನು ಮುಂದೆ ನಮ್ಮ ಶ್ರೀನಿವಾಸಣ್ಣವರು, ನಮ್ಮ ಮಹಾದೇವರು, ನಮ್ಮ MK ಪೋತರಾಜುರವರ ಅಧ್ಯಕ್ಷತೆಯಲ್ಲಿ ಹಾಗೂ NT ಗಿರೀಶ್ರವರ ಅಧ್ಯಕ್ಷತೆಯಲ್ಲಿ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಮಾಜವನ್ನು ಸಂಘಟನೆ ಮಾಡಿ ಇನ್ನು ಸರ್ಕಾರದಿಂದ ನಮಗೆ ಸಿಗಬಹುದಾದ ಯಾವುದೇ ತರಹದ ಒಂದು ಸವಲತ್ತಿರ್ಬೋದು ಅಥವಾ ನಮ್ಮ ಸರ್ಕಾರೇತರ ಅನುದಾನಗಳಿರ್ಬೋದು ಅದನ್ನು ನಾವು ಪಡ್ಕೊಳ್ತೀವಿ. ಇನ್ನು ಈಡಿಗರೆಲ್ಲ ಒಗ್ಗಟ್ಟಾಗ್ತಾ ಇದ್ದೀವಿ. ನಮ್ಮ ಈಡಿಗ ಸಮಾಜ ಈಗ ಸಂಘಟನೆ ಆಗ್ತಾ ಇದೆ. ಇನ್ನು ಮುಂದೆ ಸಂಘಟನೆಯಾಗಿ ನಾವು ಸರ್ಕಾರಕ್ಕೆ ನಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿಸ್ತೀವಿ. ನಾವು ಈ ರೀತಿ ಎಲ್ಲ ರೀತಿ ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳಿ ನನ್ನ ಮಾತನ್ನ ನಮ್ಮ ಸಮಾಜ ಇವತ್ತು ನಾವು ಹೋರಾಟ ಮಾಡಲೇಬೇಕು. ಸರ್ಕಾರದಿಂದ ಏನು ಸವಲತ್ತುಗಳಿದೆ ಅದನ್ನು ನಾವು ಪಡೀಲೇಬೇಕು. ಕಳೆದ ಸಾರಿ BJP ಗೌರ್ಮೆಂಟ್ ಇತ್ತು,
ಅವರು ಒಂದು ನಿಗಮವನ್ನು ಮಾಡಿದ್ರು, ನಿಗಮ ಮಾಡಿಕೊಟ್ರು. ಮತ್ತೆ ಒಂದು 5-6 ತಿಂಗಳಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂತು. ಅವರು ನಮ್ಗೆ ನಿಗಮಕ್ಕೆ ಹಣನ ಬಿಡುಗಡೆ ಮಾಡಲಿಲ್ಲ. ಅದರಿಂದ ಬಹಳ ತೊಂದರೆಯಾಗಿ ನಾವು ತೊಂದರೆಯನ್ನು ಅನುಭವಿಸ್ತಾ ಇದ್ದೀವಿ. ಈಗ ಅದಕ್ಕಾದರೂ ಕೂಡ ನಾವು ಹೋರಾಟ ಮಾಡಲಿಕ್ಕೆ ನಮಗೆ ಜನ ಬೆಂಬಲ ಬೇಕಲ್ಲ ಅನ್ನೋದಕ್ಕೋಸ್ಕರ ಈ ಜಯಂತಿಗಳನ್ನ ವರ್ಷಕ್ಕೆ 1-2 ಸಾರಿ 3 ಸಾರಿ ನಾವು ಹಿಂಗೆ ಪ್ರೋಗ್ರಾಮ್ಗಳನ್ನ ನಾವು ಮಾಡ್ಕೊ ಬರ್ತಾ ಇದ್ದೀವಿ. ಈಗ ನಮ್ಮ ಜನರು ಒಗ್ಗಟ್ಟಾಗಿದ್ದಾರೆ. ನಾವು ಮುಂದೆ ಹೋರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗ ಸಿದ್ದರಾಮಯ್ಯನವ್ರನ್ನೂ ಕೂಡ ಕೇಳಿದ್ದೀವಿ, ನಮ್ಗೆ 500 ಕೋಟಿ ಅನುದಾನವನ್ನು ನಮ್ಮ ನಿಗಮಕ್ಕೆ ಕೊಡಬೇಕು ಅಂತ ನಾವು ಹೇಳಿದ್ದೀವಿ. ಮತ್ತು ಒಳ ಮೀಸಲಾತಿ ಬಗ್ಗೆ ಕೂಡ ನಾವು ಮಾತಾಡಿದ್ದೀವಿ. ನಾವು ಅವ್ರಿಗೆ ಬೇಡಿಕೆ ಇಟ್ಟಿದ್ದೀವಿ. ನಾವು ಮತ್ತೆ ಸ್ಟ್ರೈಕು ಮತ್ತು ಫ್ರೀಡಮ್ ಪಾರ್ಕಲ್ಲಿ ಹೋಗಿ ಸ್ಟ್ರೈಕ್ನು ಕೂಡ ನಾವು ಮಾಡಿದ್ದೀವಿ. ನಮ್ಗೆ ಒಳ ಮೀಸಲಾತಿ ನಮಗೂ ಕೊಡಿ, ನಮ್ಮ ಜನ ತುಂಬ ಹಿಂದುಳಿದಿದ್ದಾರೆ, ತುಳಿತಕ್ಕೆ ಒಳಗಾಗಿದ್ದಾರೆ ಅಂತ ಹೇಳಿ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಮಲ್ಲಿ ಸರ್ಕಾರದಿಂದ ಏನು ಸವಲತ್ತುಗಳು ಬರ್ತವೆ ಅದು ಇನ್ನು ಮುಂದೆ ಸಿಗಬೇಕು. ನಮ್ಗೆ ಇನ್ನೂ ಹೋರಾಟವನ್ನು ನಾವು ರೂಪಿಸಬೇಕಾಗಿದೆ. ನನ್ನ ಹೆಸರು ಮಹದೇವ್ ಅಂತ. ನಾನು ಮೈಸೂರು ಜಿಲ್ಲಾ ಆರ್ಯಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ. ಹಾಗಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ 2 ಜಿಲ್ಲೆಗಳು ಸೇರಿ ಇವತ್ತು ನಾರಾಯಣಗುರುಗಳ ಬ್ರಹ್ಮಶ್ರೀ ನಾರಾಯಣಗುರುಗಳ ಜಯಂತಿ 171ನೇ ಜಯಂತಿನ ಸಮಾಜ ಬಂಧುಗಳು ಮತ್ತು ಬೇರೆ ಬೇರೆ ಏನು ನಾರಾಯಣಗುರುಗಳ ಅನುಯಾಯಿಗಳವರೇ ಅವರೆಲ್ಲ ಸೇರಿ ಇವತ್ತು 171ನೇ ಜಯಂತಿನ ಆಚರಣೆ ಮಾಡ್ತಿರೋ ಉದ್ದೇಶ ಇಷ್ಟೇ. ನಾರಾಯಣಗುರುಗಳು ಸಾಮಾಜಿಕ ನ್ಯಾಯ ಮತ್ತು ಅಸ್ಪೃಶ್ಯತೆ ಹೋರಾಡಿಸೋಂಥ ವ್ಯಕ್ತಿ. ಅವ್ರ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮ ಮತ್ತು ಜನಗಳಿಗೆ ಈ ನಾರಾಯಣಗುರು ಕೊಟ್ಟ ಕೊಡುಗೆ ಏನು, ಸಮಾಜಕ್ಕೆ ಕೊಟ್ಟಂಥ ವಿಚಾರ ಏನು, ಇದನ್ನೆಲ್ಲ ತಿಳಿಸೋ ವಿಚಾರದಲ್ಲಿ ಮತ್ತು ಸಮಾಜ ನಮ್ಮ ಸಂಘಟನೆ ಆಗಬೇಕು ಮತ್ತು ಸರ್ಕಾರಕ್ಕೆ ನಮ್ಮ ಸಮಾಜದ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡ್ಕೊಳ್ಳೋ ಸಲುವಾಗಿ ನಾವು ಈ ಸಮಾಜದ ಎಲ್ಲ ಬೇರೆ ಜನಾಂಗ ಯಾವ ಥರ ಅವರು ಆ ಗುರುಗಳನ್ನ ಪೂಜ್ಯ ಗುರುಗಳನ್ನ ತೋರಿಸಿ ಸಮಾಜಕ್ಕೆ ಅನುಕೂಲ ಮಾಡ್ಕೊತಾರೆ, ಅದೇ ಥರ ನಮ್ಮ ಸಮಾಜದವರಿಗೆ ನಮ್ಮ ನಾರಾಯಣ ಗುರುಗಳಿಗೆ ಇವತ್ತು ಕಾರ್ಯಕ್ರಮ ಮುಖಾಂತರ ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಅನುಕೂಲ ಆಗೋ ಉದ್ದೇಶಕ್ಕೆ ಇವತ್ತು ನಾರಾಯಣ ಜಯಂತಿ ಮಾಡ್ತಾರೆ. 100 ಸೀಟ್ಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ. ಸಮಾಜ ಸರ್ಕಾರಕ್ಕೆ ಅಂದರೆ ಇವತ್ತು ಏನು ಸೇಂದಿ ಮತ್ತು ಸಾಯಿ, ಈಗ ಮಧು ಬಂಗಾರಪ್ಪ ಅವ್ರು ಮಾತಾಡ್ದಂಗೆ ಇನ್ನು ಸೇಂದಿ ಮತ್ತು ಸರಾಯಿ ಜನಗಳಿಗೆ ತಿಳಿಸದೆ ಸರ್ಕಾರ ರದ್ದು ಮಾಡ್ತು. ಸುಮಾರು ಜನ ಬೀದಿ ಪಾರ ಬಂದ್ಬಿಟ್ಟವ್ರು. ಅವರೆಲ್ಲ ಇವತ್ತು ಜೀವನ ಮಾಡೋಕ್ಕೆ ತುಂಬ ಕಷ್ಟಪಡ್ತಾವ್ರೆ. ಆ ಉದ್ದೇಶದಿಂದ ಸಮಾಜಕ್ಕೆ ಅದು ಹೋದ್ಮೇಲೆ ಸಮಾಜಕ್ಕೆ ಅನುಕೂಲ ಆಗಬೇಕಲ್ಲ, ಏನು ಜೀವನಕ್ಕೆ ಜೀವನಾಂಶನ ಇನ್ನೊಂದು ಬೇರೆ ಬೇರೆ ಥರ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಆ ಉದ್ದೇಶಕ್ಕೆ ಇವತ್ತು ಸರ್ಕಾರಕ್ಕೆ ನಾವು ಮಂದಟ್ಟು ಮಾಡೋ ಉದ್ದೇಶಕ್ಕೆ ಇವತ್ತು 2 ಜಿಲ್ಲೆಯವರು ಸೇರಿ ಇವತ್ತು ನಾರಾಯಣಗುರು ಹತ್ರ ಬರ್ತೀವಿ. ನಂಬಿಕೆ ಸಮುದಾಯ ಸ್ಥಾಪನೆ ಅಂದರೆ ಸಮುದಾಯಕ್ಕೆ ಅನುಕೂಲ ಆಗಬೇಕು. ಸರ್ಕಾರ ಏನು ಸರ್ಕಾರ ನಿಮ್ಗೆ ಗೊತ್ತಿರೋಂಗೆ ಎಲ್ಲ ಸಮಾಜದವರು ಇವತ್ತು ಸಹಾಯ ಪಡ್ಕೊತಾರೆ. ಅದೇ ಥರ ನಾವು ಹಿಂದುಳಿದ ಜನ ಇವತ್ತು ಹಿಂದೆ 36,000 ಕೋಟಿ ಸರ್ಕಾರಕ್ಕೆ ಬರ್ಸ್ಕೊಟ್ಟಂಥ ಜನ ಈಡಿಗ ಜನ ಅಂತಂದರೆ ಕೇವಲ ಅಲ್ಲ, ಅದರಲ್ಲಿ ಈಗ ಬೇರೆ ಬೇರೆ ಥರ ಏನಾಯಿತು, ಈಗ ಕ್ರಿಶ್ಚಿಯನು ಎಲ್ಲನೂ ಸೇರಿಸಿ ಇದು ಮಾಡ್ತಾವೆ, ಕನ್ವರ್ಟ್ತಾರೆ. ಅದು ಮಹಾ ತಪ್ಪು. ಸರ್ಕಾರ ಆ ಥರದಲ್ಲಿ ಮಾಡಬಾರ್ದು. ಯಾಕಂದರೆ ಈಡಿಗ ಬಿಲ್ ಅವತ್ತು 26 ಒಳಪಂಗಡ 26 ಜಾತಿ ಇರುತ್ತೆ. ಆ 26 ಜನಾಂಗ ಸೇರಿಸಿ ಈಡಿಗ ಅಂತಲೇ ನಾವು ಇವತ್ತು ಜಾತಿ ಗಣತಿ ಮಾಡಿ ಸರ್ಕಾರದಿಂದ ಸೌಲಭ್ಯ ತಗೋಬೇಕನ್ನೋ ಉದ್ದೇಶದಿಂದ ಇವತ್ತು ಪೂಜ್ಯ ಗುರುಗಳಿಂದ ಫಂಕ್ಷನ್ ಮಾಡ್ತೀವಿ.